ತಿಳಿಸಿದ್ದಾರೆ. ಕನ್ನಡ ನಾಡಲ್ಲಿ ಹುಟ್ಟಿ ಕನ್ನಡ ನಾಡಲ್ಲಿ ಬೆಳೆದು ಕನ್ನಡಿಗಳಾದಂತಹ ನನಗೆ ಇವತ್ತು ಯುಸೇಜ್ ಕನ್ನಡದವರು ವರ್ಷದ ಇದು ತುಂಬಾ ಖುಷಿ ಆಗುತ್ತೆ. ಇದು ನನ್ನ ಬೆಸ್ಟ್ ಅವಾರ್ಡ್. ಇದು ನನ್ನ ಮುಂದೆ ಅಚೀವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸೇಫ್ಟಿ ಕನ್ನಡದವರಿಗೆ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ನಾನು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಕುಂಕೂರು ಗ್ರಾಮದಿಂದ ಒಂದು ಚಿಕ್ಕ ಗ್ರಾಮದಿಂದ ಬಂದಿದ್ದೇನೆ. ಹಾಗೆ ನಾನು ಓದಿದ್ದು ಶ್ರೀ ದೇಗುಲ ಮಠ ಸಂಸ್ಥೆಯ ಕನಕಪುರ ಸಂಸ್ಥೆಯ ವಿದ್ಯಾದರ್ಶಿನಿ ಕಾನ್ವೆಂಟ್ ಅಲ್ಲಿ. ನಾನು ಈ ಸಮಯದಲ್ಲಿ ಹಿರಿಯ ಶ್ರೀಗಳು ಹಾಗೂ ಕಿರಿಯ ಶ್ರೀಗಳನ್ನ ಸ್ಮರಿಸಿಕೊಳ್ತೀನಿ. ಹಾಗೆ ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ನಮ್ಮ ಸರ್ ಒಂದ್ ಮಾತು ಹೇಳ್ತಾ ಇದ್ರು, ಜೀವನದಲ್ಲಿ 5 ಅಂಶಗಳು ಮುಖ್ಯ ಅಂತ. ಅದು ಮೊದಲನೇದಾಗಿ ಜೀವನದಲ್ಲಿ ದೊಡ್ಡ ಮಟ್ಟ ಕನಸು ಕಾಣ್ಬೇಕು. ಆಗ ಕನಸಿನ ಮೇಲೆ ಗುರಿ ಇರ್ಬೇಕು, ಮತ್ತೆ ಗುರಿ ಮೇಲೆ ಪರಿಶ್ರಮ ಇರುತ್ತೆ. ಪರಿಶ್ರಮದಿಂದ ಪ್ರತಿಫಲ ತಂಗಾಗಿ ತಾನೇ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಆ ಮಾತು ನಿಜ ಆಗಿದೆ ಇವತ್ತು. ಅದೇ ರೀತಿ ನಾನು ಇದೇ ಫಸ್ಟ್ ಟೈಮ್ ನಡೆದಂತ ಖೋಖೋ ವರ್ಲ್ಡ್ ಕಪ್ ಅಲ್ಲಿ ಚಾಂಪಿಯನ್ ಆಗಿ ನಿಮ್ ಮುಂದೆ ನಿಂತಿದ್ದೀನಿ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ನನಗೆ ಪ್ರತಿಯೊಂದು ಹಂತದಲ್ಲಿ ಮೋಟಿವೇಟ್ ಆಗಿ ಹಳ್ಳಿಯಿಂದ ಡೆಲ್ಲಿವರೆಗೆ ವರ್ಲ್ಡ್ ಕಪ್ ಆಡೋಕ್ಕೆ ಚಾನ್ಸ್ ಮಾಡಿದ್ದು ನಮ್ಮ ಕೋಚ್ ಮಂಜುನಾಥ್ ಸರ್. ತುಂಬಾ ಧನ್ಯವಾದಗಳು, ಕೋಟಿ ಕೋಟಿ ನಮನಗಳನ್ನ ನಾನು ನಮ್ಮ ಸರ್ಗೆ ತಿಳಿಸ್ತೇನೆ. ಹಾಗೆ ನಮ್ಮ ಕುಂಕೂರು ಸ್ಪೋರ್ಟ್ಸ್ ಕ್ಲಬ್ ನ ಎಲ್ಲಾ ಜೂನಿಯರ್ಸ್, ಸಬ್ ಜೂನಿಯರ್ಸ್, ಸೀನಿಯರ್ಸ್, ಬಾಯ್ಸ್ ಅಂಡ್ ಗರ್ಲ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ. ಹಾಗೆ ಪ್ರತಿಯೊಂದು ಹಂತದಲ್ಲಿ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಅಪ್ಪ, ಅಮ್ಮ, ಹಾಗೆ ನನ್ನ ಅಣ್ಣ, ನನ್ನ ಫ್ಯಾಮಿಲಿ ಅವರು ಕೂಡ ಬಂದಿದ್ದಾರೆ. ನಮ್ಮೆಲ್ಲ ಫ್ಯಾಮಿಲಿ ಅವರು ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸೀನಿಯರ್ಸ್ ಮಂಜುಳಕ್ಕ, ಅಂಬಲಿ ಅಕ್ಕ, ವೀಣಕ್ಕ ಅವರು ಪ್ರತಿಯೊಂದು ಇದ್ರಲ್ಲೂ ನಮ್ಗೆ ಸಪೋರ್ಟ್ ಮಾಡಿ ಇವತ್ತು ಈ ವೇದಿಕೆ ಮೇಲೆ ನಿಂತ್ಕೊಳ್ಳೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ನಮ್ಮಲ್ಲಿ 120ಕ್ಕಿಂತ ಹೆಚ್ಚು ಮಕ್ಕಳುಗಳಿದ್ದಾರೆ. ಎಲ್ಲರೂ ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸಿದ್ದಾರೆ. 60ರಿಂದ 70 ಮಕ್ಕಳು ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸಿದ್ದಾರೆ. ಮತ್ತೆ 5 ಜನ ಇಂಟರ್ನ್ಯಾಷನಲ್ಸ್ ಆಡಿದ್ವಿ. ಆದ್ರೆ ನಮ್ಗೆ ಒಂದೇ ಒಂದು ಗ್ರೌಂಡ್ ಇದೆ, ಅದ್ರಲ್ಲಿ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಆಗ್ತಿಲ್ಲ. ತುಂಬಾ ಚಿಕ್ಕ ಗ್ರೌಂಡ್. ತುಂಬಾ ಬೇಜಾರಾಗುತ್ತೆ ಈ ಪರಿಸ್ಥಿತಿಯಲ್ಲಿ. ನಮ್ಮ ಗ್ರೌಂಡ್ ಬಗ್ಗೆ ನಾನು ತುಂಬಾ ನೆನೆಸ್ಕೊಳ್ತೀನಿ. ಆ ಚಿಕ್ಕ ಗ್ರೌಂಡ್ ಇಂದ ಇವತ್ತು ವರ್ಲ್ಡ್ ಕಪ್ ವರೆಗೆ ತಗೊಂಡೋಗಿದ್ದಾರೆ. ಮತ್ತೆ ನಮ್ಮ ಕೋಚ್ ಮಂಜುನಾಥ್ ಸರ್ ಅವರು ಪಿಟಿ ಟೀಚರ್ ಏನಲ್ಲ, ಮ್ಯಾಥ್ಸ್ ಟೀಚರು. ಈ ಹಂತಕ್ಕೆ ನನ್ನ ತಂದು ನಿಲ್ಲಿಸಿದ್ದಾರೆ. ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ನಾನು 15 ವರ್ಷಗಳ ಪರಿಶ್ರಮ ಸರ್. ನನಗೆ 15 ವರ್ಷಗಳ ಪರಿಶ್ರಮ ಇವತ್ತು ಡ್ರೀಮ್ ರನ್ ಫೈನಲ್ ಮ್ಯಾಚ್ ನೇಪಾಳ ವಿರುದ್ಧ ಆಡಿದ್ವಿ. ಅದರಲ್ಲಿ ನನ್ನ ಫಸ್ಟ್ ಮ್ಯಾಚ್ ಕಳಿಸಿದ್ರು. ನಾನು ಮೇನ್ ಡಿಫೆಂಡರ್ ಸರ್. ಅಂದ್ರೆ ಇಂಡಿಯಾದಲ್ಲಿ ಬೆಸ್ಟ್ ಡಿಫೆಂಡರ್ ಗಳನ್ನ ಫಸ್ಟ್ ಮ್ಯಾಚ್ ಕಳಿಸಿದ್ರು. ಅದರಲ್ಲಿ 5 ನಿಮಿಷಗಳ ಕಾಲ ಆಟ ಆಡಿದೆ. ತುಂಬಾ ಖುಷಿ ಆಯ್ತು. ಇಂಡಿಯಾ ರೆಪ್ರೆಸೆಂಟ್ ಮಾಡಿದೀನಿ ಅಂತಂದ್ರೆ ಪ್ರೌಡ್ ಮೂಮೆಂಟ್ ನನಗೆ. ಅದೇ ರೀತಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿದ್ರು. ಎಂಡೋರೆನ್ಸ್ ಪ್ರಾಕ್ಟೀಸ್, ಸ್ಪೀಡ್, ಈ ತರ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು. ಯಾವುದೇ ಪಿಟಿ ಟೀಚರ್ ಅಲ್ಲದೆ ಗಣಿತ ಶಿಕ್ಷಕರು ಈ ಮಟ್ಟಿಗೆ ಗಮನಿಸಿದ್ದಾರೆ ಸರ್. ಅದೇ ನಾನು ತುಂಬಾ ಖುಷಿ. ಇಲ್ಲ ಅಂತ ಈ ಸಲ ಬಜೆಟ್ ಅಲ್ಲಿ ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿದೆ. ಅವ್ರ ಊರಲ್ಲೇ ಕುಂದೂರಲ್ಲೇ ಖೋಖೋ ಅಕಾಡೆಮಿಯನ್ನು ಆಗಿದೆ. ಖೋಖೋ ಅಕಾಡೆಮಿ ಆಗಿದೆ ಕುಂದೂರಲ್ಲಿ. ಅದಕ್ಕೆ ಕ್ರೆಡಿಟ್ ಚೈತ್ರಾಗೆ ನಾವು ಕೊಡ್ಬೇಕು. ಯಾಕಂದ್ರೆ ಹಾಗೆ ಅಲ್ಲಿಂದ ಬಂದಿದೆ.